ಅಮ್ಮಯ್ಯ, ಯಾಕಮ್ಮಯ್ಯ ರಂಗ ಈಡ ಹತ್ರ ಬಂದಿಲ್ಲ? ಬೆಳಿಗ್ಗೆ ಹೋದನು, ಇನ್ನು ಅವ್ನಿಗೆ ಹೊಟ್ಟೆ ಹಸ್ತೈತೆ ಇಲ್ವೇ? ಕಣತೆ, ನಾನು ನೋಡ್ತಾನೆ ಇದ್ದೀನಿ ಅವಾಗಲಿಂದ. ಎಲ್ಲಿ ಹೋದನೆ ಎಂಬುದೇ ಗೊತ್ತಾಗ್ತಿಲ್ಲ. ನೋಡಂಗಿರ ತಿನ್ನೋ ಸ್ವಲ್ಪತ್ತು. ಅಜ್ಜಿ ಅಜ್ಜಿ ಗುಂಡಜ್ಜಿ, ಏನ್ ಗೊತ್ತೇ, ಅಲ್ಲಿ ನಿಮ್ಮ ಮೊಮ್ಮಗ ರಂಗ ಅಲ್ಲಿ ಬಿದ್ದವನಿ ಕಣಜ್ಜಿ. ಆಗ ಎಲ್ಲಿ ಬಿದ್ದವ ಅವನು? ಅಯ್ಯೋ ದೇವ್ರಿ, ಅಪ್ಪ ಬಟ್ ನನ್ನ ಮಗ ಏನೇನ್ ಮಾಡ್ಕೊಂತಾನೋ ಏನೋ. ಥೂ ತರಿಕೆ ಹೋಗತ್ತ. ನನ್ನ ಮಗನ ಕಳಿಸೋದೇ ಅಲ್ಲ ಅಮ್ಮಯ್ಯ. ನಾನು ಬೆಳಕಂಡೆ ನಿನಗೆ ಕಳಿಸ್ಬೇಡ ಅಂತಂದು ಏನೇ ಅತ್ತೆ. ನಾನು ಏನು ಮಾಡೋಣತ್ತೆ ನನ್ನ ಮಗನ್ನ? ಅವನ ತಾಡಿಗೆ ಅವನು ಯಾರ್ಯಾರನ್ನ ಹುಡುಗರನ್ನ ಕರ್ಕೊಂಡು ಹೋಗ್ತಿರ್ತಾನೆ. ನಾನು ಬ್ಯಾಡ ಅಂದ್ರೂ ಸಮೇತ ಹೋಗ್ತಾನೆ ಕಣತೆ. ನಾನು ಹಿಂಗೆ ಕಟ್ಟಾಗ್ಬೇಕಷ್ಟೇ, ಅದೊಂದು ಬಾಕಿ ಐತಿ. ನಾನು ಏನು ಮಾಡೋಣತ್ತೆ? ಚಿನ್ನು, ಅದು ಎಲ್ಲಿ ಬಿದ್ದ, ಹೆಂಗ್ ಬಿದ್ದ ಹೇಳು, ಎಲ್ಲ ಇದನ್ನ ಹೇಳು. ಹೋಗಿ ಕರ್ಕೊಂಡನ ಬರೋಣ ಹೋಗಿ. ಅಕ್ಕ ಅಕ್ಕ, ಅಲ್ಲಿ ಇದ್ರದಾಗೆ ಅಲ್ಲಿ ದೊಡ್ಡ ಹಲ್ದ ಮರ ಐತಲ್ಲ, ದೊಡ್ಡ ಹಲ್ದ ಮರ ಅಲ್ಲಿ ಊರಿಂದ ಅಲ್ಲಿ ದೂರ ಐತಲ್ಲ, ಅಲ್ಲಿ ಎಲ್ಲಾರು ಮರ್ಕೋತಿ ಆಡೋಣ ಅಂತಂದು ಹೋದ್ವಾ. ಹೋಗಿದ್ದಾದ್ಮೇಲೆ ಎಲ್ಲ ಹತ್ತಿ ಆಟಾಡ್ತಾ ಇದ್ವಿ. ನಾನು ಕೆಳಗೆ ನಿಂತ್ಕೊಂಡು ನೋಡ್ತಾ ಇದ್ದೆ, ಆಟಾಡ್ತಾ ಇದ್ರು. ಇವನು ಕರಿಯನು ಅವರು ಎಲ್ಲರೂ ಮ್ಯಾಲಿದ್ರು. ಇಲ್ಲಿ ಕೆಳಗಡೆ ಕೋಲ್ ಎಸ್ತಿದ್ನಲ್ಲ, ತಿರ್ಗಿ ಮ್ಯಾಲೆ ತಗೊಬರೋಣ ಅಂತಂದು ಹಿಂಗೆ ಹತ್ತಿ ಹಿಂಗೆ ಇಟ್ಕೊಂಬನ ಅಂತಂದು ಹೋದ. ಅವನು ಕೋಲ್ ತಗೊಬಂದ ರೋಡ್ನ ಕಿಕ್ಕಿ. ತಿರ್ಗಿ ಆಮೇಲೆ ಅವನು ನನ್ನ ಮುಟ್ಟಕ್ಕೆ ಬರ್ತಾರೆ ಅಂತಂದು ಕೆಳಗೆ ಎಗರ್ಬಿಟ್ಟ ದಬಾಮಂಗೆ. ಬಂಡಿಗೆ ತಲೆ ಟಬಾಮಂಗೆ ಕೊಟ್ಟ. ತಿರ್ಗಾಮೇಲೆ ಕಾಲು ಬೇರೆ ಮುರಿದೈತೆ, ಜಾಸ್ತಿ ನೋವಾಗೈತೆ. ಏನತ್ತೆ, ಜಾಸ್ತಿ ನೋವಾಗೈತೆ ಅವನಿಗೆ. ಪಟ್ ಪಟ್ ನನ್ನ ಮಗನ ಹೆಂಗೆ ಬಿದ್ದವನಿ. ನನ್ನ ಮಗ ಬರ್ಲಿ ಹೇಳ್ತೀನಿ, ಏನಿಲ್ಲ ಏರಿಕೆ ಬಿಡದಿ. ಹಂಗೇನಿ ಬರ್ಲಿ ನನ್ನ ಮಗ. ಬಂದ್ಬಿಟ್ಟ ಬಾ. ಮಹಾ ದೊಡ್ಡ ಕಾರ್ಯ ಮಾಡ್ಕೊ ಬಂದಿದ್ಯಾ ಬಾ. ಕುಂಡ್ಕೊಂಡು ಬೇರೆ ಬತ್ತಿದ್ಯಾ, ಕಾಲ್ ಬೇರೆ ಮ್ಯಾಕ್ ಎತ್ಕೊಂಡ್ ಬತ್ತಿದ್ಯಾ. ದೊಡ್ಡ ಕಾರ್ಯ ಮಾಡ್ಕೊ ಬಂದಿದ್ಯಾ. ಹಂಗೇನೆ ಬಬ್ಬ ಊರಾಗೆಲ್ಲ ಅಗಳಬೇಕು ಹಂಗೆ ನಿನ್ನ ಅಂತ ಕೆಲಸ ಮಾಡ್ಕೊ ಬಂದಿದ್ಯಾ. ಬಾ ಇಲ್ಲಿ ಬಾ. ಅಲ್ಲಿ ಹೋಗಿ ಹಂಗೆ ಒಂದು ಹಣ್ಣೆ ತಕೊಬರಪ್ಪ. ಹೋಗಿ ಏರಿಕ್ ಬಿಡ್ತೀನಿ ನನ್ನ ಮಗನ, ತಕೊಬರ. ಅಜ್ಜಿ ಅಜ್ಜಿ ಒಯ್ಬೇಡ ಕಣಜ್ಜಿ. ಅಜ್ಜಿ ಅಲ್ಲಿ ನಾನೇನು ಬೀಳಲಿಲ್ಲ ಅಜ್ಜಿ, ನಿಧಾನಕ್ಕೆ ಇಳಿಯೋಣ ಅಂತಂದು ಹೋದೆ. ಅವರೇ ನೂಕಿದ ಮ್ಯಾಲೆ ದಬ್ಬ ಬಂದಿದ್ದೆ ಅಜ್ಜಿ. ಅಜ್ಜಿ ನೋವಾಗೈತೆ, ಒಯ್ಬೇಡ ಕಣಜ್ಜಿ. ಅಜ್ಜಿ ಅವ್ರೇನು ನೂಕ್ಲಿಲ್ಲ ಅಜ್ಜಿ, ಇವನೇನೆ ಬಿದ್ದಿದ್ದು. ಜೋರಾಗಿ ಇಳಿಯೋಣ ಅಂತಂದು ಎಗರ್ದ ಮೇಲಿಂದ ಅವಾಗ್ಲೇ ಬಿದ್ದಿದ್ದು ಇವನು. ಜೋರಾಗಿ ಬಿದ್ದ, ಇವನೇ ಬಿದ್ದಿದ್ದ. ಅವ್ರು ಯಾರು ಏನು ನೂಕ್ಲಿಲ್ಲ, ಸುಳ್ಳು ಹೇಳ್ತಾವ ಇವನು. ನನ್ನ ಕಾಲು ಇದ್ದಕ್ಕಂತ ನಾನು ಅಲ್ಲಿಂದ ರೋಡ್ನಾಗ ಬಿತ್ತವ್ರು ನನ್ನ ಮಕ್ಕಳೆಲ್ಲೂ ಕುಂಟ್ಕೊಂಡ್ ಬತ್ತಿದ್ರೆ ನನ್ನ ಮೇಲೆ ಚಾಡಿ ಚುಚ್ಚಕ್ಕೆ ಬಂದಿದ್ದಿ ಇಲ್ಲಿ ಮಂತಕ್ಕೆ. ಏಯ್ ಚಿನ್ವಿನಿ, ನೀನು ನೋಡ್ಕೊಂತೀನಿ ಹೋಗಿ ಮಂತಕ್ಕೆ ಬರ್ತೀನಿ, ನೀನು ಮಂತಕ್ಕೆ ಬರ್ತೀನಿ ಅವಾಗ ಇರೋದು ನಿನಗೆ. ನಿನ್ಗೆಲ್ಲ ಚಾಡಿ ಕುಚ್ಚಿದ್ಯೆ. ನಮ್ಮ ಅಜ್ಜಿಗೂ ನಮ್ಮ ಅಮ್ಮ ಹಿಂಗಿಬ್ರಿಗೂ ಹೇಳ್ತೀನಿ ತಡ್ಕ, ಸರಿಯಾಗಿ ಮಾಡ್ತೀನಿ ನಿನಗೆ. ನಾನು ಚೆನ್ನಾಗಾಗಲಿ ಅವಾಗ ಮಾಡೋದು ನಿನಗೆ. ಅಮ್ಮಯ್ಯ ಹೋಗಿ ಹಾಸ್ಪಿಟ್ಲ್ ತಕ್ಕ ಹೋಗಿ ಬರೋಗ ಹೋಗು. ಆ ಕಾಲಿ ಅದೇನಾಗೈತೆ ಅಂತ ತೋರಿಸ್ಕೊಂಡು ಹಂಗೆ ತಲೆಗೆ ಒಂದು ಸ್ವಲ್ಪ ಬ್ಯಾಂಡೇಜ್ ಮಾಡಿಸ್ಕೊಂಡು ಬರೋಗ ಹೋಗಮ್ಮಯ್ಯ. ನನ್ನ ಮಗ ಬಂದವನಿ, ಸರಿಯಾಗಿ ಬಿದ್ದವನಿ. ಹಾಸ್ಪಿಟ್ಲಿಗೆ ಹೋದ್ರೆ ನೀನು ನೆಟ್ಗಾದವನು. ಅವ್ರ ಅಪ್ಪನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ. ಅಜ್ಜಿ ಅಜ್ಜಿ ಹಾಸ್ಪಿಟ್ಲಿಗೆ ಬೇಡ ಕಣಜ್ಜಿ, ಅವ್ರು ಇಂಜೆಕ್ಷನ್ ಇಡ್ತಾರೆ ಅಜ್ಜಿ. ಆಮೇಲೆ ಅದೆಲ್ಲ ಕ್ಲೀನ್ ಮಾಡ್ಬೇಕಾರೆ ಅದೆಲ್ಲ ಹಿಂಗೆ ಹತ್ತಿ ತಗೊಂಡು ಒರೆಸ್ಬೇಕಾರೆ ನೋಯ್ತತಿ ಅಜ್ಜಿ ಗಾಯ. ಬೇಡ ಕಣಜ್ಜಿ, ನಾನು ಹೋಗಲ್ಲ ಕಣಜ್ಜಿ, ಬೇಡ ಕಣಜ್ಜಿ. ಅಪ್ಪಯ್ಯ 10 ರೂಪಾಯಿ ಇಲ್ಲಿ ನೋಡೋಣ, ಮುಟ್ ನೋಡ್ತೀನಿ ಬಾ. ಇಲ್ಲಿ ಹೆಂಗಾಗೈತಿ ಗಾಯ? ಇಲ್ಲಿ ನೈತತ, ಇಲ್ಲಿ ತಲೆ ನೈತತ. ಅಮ್ಮ ಅಲ್ಲಿ ಮುಟ್ಬೇಡ ಕಣಮ್ಮ, ಜಾಸ್ತಿ ನೋವು. ಮುಟ್ಬೇಡ ಕಣಮ್ಮ, ಅಲ್ಲಿ ಮುಟ್ಬೇಡ ಕಣಮ್ಮ, ಅಲ್ಲಿ ನೈತದಮ್ಮ. ಅಮ್ಮ ಏಯ್, ಅದು ಏನಾಗೈತೆ ಅಂತ ಗೊತ್ತಾಗಬೇಡಿ. ಮುಟ್ ನೋಡೋದು ಬೇಡ ನಿಮ್ಮ ಅಮ್ಮಯ್ಯ. ಏನ್ ಹಂಗೆ ಸರಿಯಾಗಿ ಬಿದ್ದು ಬಂದು ಅಂತ ಬಡ್ಕಂತ ನಂಗೇನೆ. ಅದು ನೋಡ್ಲಿರು ಅದೇನಾಗೈತೆ ಅಂತಂದು. ಈ ಅಜ್ಜಿ ಒಂದು ಬಿದ್ದು ಶಾಣ ನೋವಾಗಿದ್ರೆ ಮುಟ್ಟು ಬೇರೆ ನೋಡ್ತಾರಂತೆ. ತೆಗೆ ಮಾಸಿಕೆ ನಿನ್ ಕೈಯ ನೈತತೆ ಅಂದ್ರೆ ನೈತಲ್ಲಿ ಬೇರೆ ಮುಟ್ಟು ಬೇರೆ ನೋಡು. ಹಂಗೆ ನೋಡಿದ್ರೆ ಕಾಮಲ್ಲಿ ಏನು ಊದ್ಬೇಕಾರೆ ತಣ್ಣಗಾಗತ್ತೆ. ಮುಟ್ಟು ನೋಡ್ತದಂತೆ ಅಮ್ಮ. ಯಾಕೆ ಎಲ್ಲ ಬಿದ್ದು ಬಂದಿದ್ದ ನೀವು ಅಂಟಪಟ್ಟಮ್ಮ? ಎಲ್ಲ ಕ್ಯಾಚ್ ಮಾಡ್ಕೊಂಡು ಬಂದವ, ಎಲ್ಲ ಬಿದ್ದು ಸರಿಯಾಗಿ. ಏಯ್ ಎಲ್ಲಿ ಹೋಯ್ತಾ, ಎಲ್ಲಿ ಬಿದ್ದು ಬಂದಿದ್ದ? ಕಾರಣ ನನ್ನ ಮಗನ ಎಲ್ಲಿ ಬಿದ್ದು ಬಂದಿದ್ದ? ತಾತ ತಾತ ಅಮ್ಮನ ಅಜ್ಜಿ ಬೈತಾರೆ, ನೀನನ್ನು ಊದು ಬಾ ತಾತ, ಕಾಲ ನೈತ ತಾತ, ಹಿಂಗೇನೆ ಊದು ತಣ್ಣಗಾಗತ್ತೆ. ಬಾ ತಾತ ಊದು, ಬಾ ತಾತ. ಏನಾಯ್ತಪ್ಪಯ್ಯ ಕಾಲು? ಯಾಕೋ ಮ್ಯಾಕೆ ಎತ್ಕೊಂಡಿದ್ದೀಯಾ? ಅಯ್ಯೋ ಬೇವರ್ಸಿ, ಎಲ್ಲಿ ಹೋಗಿದ್ದಿ, ಎಲ್ಲಿ ಬಿದ್ದು ಬಂದೆ? ಮಮ್ಮ ಈ ನನ್ನ ಮಗ ಅಲ್ಲೆಲ್ಲೋ ಮರ್ಕೋತಿ ಆಡೋಣ ಅಂತಂದು ಹೋಗೇನಂತೆ ಹುಡುಗರ್ನೆಲ್ಲ ಕರ್ಕೊಂಡು. ಮರ್ಕೋತಿ ಆಡೋಣ ಅಂತಂದು ಮ್ಯಾಲೆಲ್ಲ ಹತ್ತಿ ಮ್ಯಾಲಿಂದ ಬಂಡೆನಾಗ ಬಿದ್ದು ಬಂದವು ನೋಡಿ. ನನ್ನ ಮಗ ಕಾಲು ಮುರಿದೈತಂತೆ. ಕಾಲು ಮುರಿದು ತಲೆಲ್ಲ ಹೆಂಗಾಗೈತೆ ನೋಡಂಗೆ, ಮಕ್ಕ ಎಲ್ಲಾನು ನೋಡಕ್ಕಾಗಲ್ಲ, ಹಂಗಾಗ್ಬಿಡತ್ತೆ. ಆಸ್ಪತ್ರೆಗೆ ಹೋಗಿ ಕರ್ಕೊಂಡು ಹೋಗಿ ಬಾ ಮಾಮ.
ತಾತ ತಾತ ಹಾಸ್ಪಿಟ್ಲಿಗೆ ಬೇಡ ಬಾ ತಾತ. ಇಲ್ಲಿ ಕಾಂಪೌಂಡ್ರ್ ಇದಾರಲ್ಲ ತಾತ, ಅವ್ರ ಮಂತಕ್ಕೆ ಕರಿ ತಾತ, ಬಂದು ಬ್ಯಾಂಡೇಜ್ ಹಾಕಿ ಹೋಗ್ತಾರೆ. ನಾನು ಹಾಸ್ಪಿಟ್ಲಿಗೆ ಬರಲ್ಲ ತಾತ, ಇಂಜೆಕ್ಷನ್ ಮಾಡ್ತಾರೆ. ಕಾಂಪೌಂಡ್ರ್ ಇದಾರಲ್ಲ ಕರಿ ತಾತ, ಅವ್ರನ್ನ ಫೋನ್ ಮಾಡು ಬರ್ತಾರೆ. ಮಾಡ್ತೀನಿರು. ಹಲೋ ಕಾಂಪೌಂಡ್ರಿ, ನಮ್ಮ ಹುಡುಗ ಎಲ್ಲೋ ಬಿದ್ದುಬಿಟ್ಟವನಿ. ಅದಕ್ಕೆ ಬೇಗ ಒಂದು ನಿಮಿಷ ಬಂದು ಹಂಗೆ ಒಂದು ಸ್ವಲ್ಪ ಬ್ಯಾಂಡೇಜ್ ಮಾಡೋಗ್ರಿ. ಬರ್ರಿ ಬರ್ರಿ, ಬೇಗ ಬರ್ರಿ, ಬೇಗ ಬರ್ರಿ. ಇಲ್ಲಿ ಸ್ವಲ್ಪ ಜಾಸ್ತಿ ಆಗೈತಿ ನನ್ನ ಮಗನಿಗೆ, ಪಟ ಪಟ ಎಲ್ಲ ಬಂಡಿಗೆ ಬಿದ್ದು ಬಂದವನು. ಅದಕ್ಕೆ ಕಾಂಪೌಂಡ್ರಿ ಬೇಗ ಬರ್ರಿ. ಬಂದ್ರಾ? ಆಗ ನಿಂಕಣ ನೋಡ್ರಿ, ಅಲ್ಲಿ ನಿಂಕಣನಲ್ಲ ಅವನೇ ಸಾ ನೋಡ್ರಿ, ಸಂಗೀತ ಅಚ್ಚುಕಟ್ಟಾಗಿ ನೋಡ್ರಿ. ಓಹೋ, ಸರಿಯಾಗಿ ಬಿದ್ದು ಬಂದವನು ನಿನ್ನ ಮೊಮ್ಮಗ. ಗಾಣಿಯದಾಕಿ ಎತ್ಕೊಂಡು ಹೋಗೈತಿ, ಕಾಲು ಬೇರೆ ಮುರಿದೈತಲ್ಲಪ್ಪಯ್ಯ. ಎಲ್ಲಿ ಬಿದ್ದು ಬಂದಲೇ? ಇಲ್ಲೈತೈತೆ ಇಲ್ಲಿ ಕಾಲು. ಎಲ್ಲೈತದಪ್ಪಯ್ಯ ಕಾಲು? ಕೆಳಗೋ ಮ್ಯಾಲು? ಸಾಲ್ ಮುಟ್ಬಿಟ್ರಿ ಸಾ ನೈತತೆ ಸಾ, ಮೂಳೆಲ್ಲ ನೈತತೆ ಸಾಲೆಲ್ಲ ಕಾಲಿ ಕೆಳಾಕಿ ಕಾಕಾಗಲ್ಲ ಸಾ, ನೈತತೆ ಮುಟ್ಬಿಟ್ರಿ ಸಾಲೇ, ಮುಟ್ಬಿಟ್ರಿ ಸಾ. ಏಯ್ ಮುಚ್ಕೊಂಡು ನಿಂಕಳ, ಮುಟ್ತಿಲ್ಲ ದೆಂಗಲ ಗೊತ್ತಾಕತ್ತೆ. ಅದು ಎಲ್ಲಿ ಏನಾಗೈತೆ ಅಂಬದು ಗೊತ್ತಾಗೋದು ಬ್ಯಾಡ್ವೆ. ನಾನು ಡಾಕ್ಟ್ರು, ಕರೆಕ್ಟಾಗಿ ಸುಮ್ಮನೆ ನಿಂತ್ಕೋಬೇಕು ಅಷ್ಟೇ. ನಾನು ಕೇಳಿದ್ದಾಗ ನೀನು ಉತ್ತರ ಕೊಡ್ಬೇಕು. ಬಿದ್ದು ಬಂದ್ಬಿಡೋದು, ಹೋಗಿ ಆಟಾಡ್ಕೊಂಡು ಇಲ್ಲಿ ಅಲ್ಲಿ ನೈತತೆ ಇಲ್ಲಿ ನೈತತೆ ಅಂಬಂದು ಹೇಳೋದು. ಸುಮ್ಮನೆ ನಾನು ನಿಂತ್ಕೋಬೇಕು, ನೈಮನ್ನಾಗ್ಲಿ ಏನನ್ನಾಗ್ಲಿ. ಯಾಕಮ್ಮಯ್ಯ ಇಟ್ಲ ತಿರ್ಕೊಂಡಿದ್ಯಾ? ಅವ್ನು ನೋಡಕ್ಕಾಗಲ್ಲ ಅವನ್ನ. ಅತ್ತೆ ಅವ್ನು ಬಿದ್ದು ಬಂದಿರೋದು ನೋಡಕ್ಕಾಗಲ್ಲ ಕಣತೆ. ಯಪ್ಪ ಹೆಂಗ್ ಬಿದ್ದು ಬಂದವನಿ, ಅತ್ತ ತಿರ್ಕೊಂಡು ನೋಡಿದಂಗೆ ಸಂಕಟ ಹಾಕತ್ತಂಗೇನೆ. ಅದಕ್ಕೆ ಅತ್ತೆ ಇತ್ತ ತಿರ್ಕೊಂಡಿರೋದು ನಾನು. ಅದ್ ನೀನು ನೋಡ್ಬಂತೆ, ಆಮೇಲೆ ಸಂಕಟ ಮಾಡ್ಕೊಂಬಂತೆ ಮನೆ ಒಳಗೆ ಹೋಗಿ ಫಸ್ಟ್ ಅವನ ಹತ್ರ ತಿರ್ಕೊಂಡು ನೋಡು ಏನಾಗೈತೆ ಅಂತಂದು ಅವ್ನಿಗೆ. ಪಾಪ ಡಾಕ್ಟ್ರು ಬಂದಾರ ರಂಗ, ಅವರು ಹೆಂಗ್ ಹೇಳ್ತಾರ ಹಂಗೆ ಕೇಳೋ. ತಿರ್ಗ ಆಮೇಲೆ ಅದೇ ಡಾಕ್ಟ್ರ್ ಇವಾಗ ಜೋರಾಗಿ ಇಂಜೆಕ್ಷನ್ ಹೇಳ್ತಾರ ಅಷ್ಟೇ. ಇವಾಗ ನೋಡಪ್ಪ, ಅವರು ಹೇಳ್ದಂಗೆ ಕೇಳು. ರಂಗಜಾವ್, ಹೋಗಿ ಬ್ಯಾಂಡೇಜ್ ತಗೊಬರೋ ಹೋಗು. ಬ್ಯಾಂಡೇಜ್ ತಗೊಬಾ, ನೀಟಾಗಿ ಬ್ಯಾಂಡೇಜ್ ಸುತ್ತಿ ಇವ್ನಿಗೆ ರೆಡಿ ಮಾಡ್ತೀನಿ. ಕಾಲು ಒಂದು ಸ್ವಲ್ಪ ಹಿಂಗೆ ಒಳ್ಳಿಕ್ಕವನೇ, ಅದು ಸ್ವಲ್ಪ ಇದಾಗೈತೆ ಕಾಲು ಅಷ್ಟೇ, ಇನ್ನೇನಾಗಿಲ್ಲ. ಬ್ಯಾಂಡೇಜ್ ತಗೊಬಾ, ಹಂಗೇನೆ ಪಟ್ಟು ಹಾಕ್ಬಿಡ್ತೀನಿ, ಟೈಟಾಗಿ ಸುತ್ತೀನಿ. 2 ದಿನ ಎಲ್ಲೂ ಹೋಗಂಗಿಲ್ಲಪ್ಪ ಆಟಾಡಕ್ಕೆ. ನೀನು ಆಟಾಡಕ್ಕೆಲ್ಲ ಹೋಗಿದ್ಯಾ ಅಂದ್ರೆ ತಿರುಗಿ ಕಾಲು ನಿಂಗೆ ಬರಲ್ಲ ನೋಡಿ ಆಟಾಡಕ್ಕೆ. ಹೆಂಗೋ ಚಿನಿಮಿನಿ ನೋಡಮ್ಮ ನಗದ ಡಾಕ್ಟರ್ ಹಂಗ ಅಂತಂದು ಹೇಳ್ತಿದ್ರೆ ಹೆಂಗ್ ನಗುತ್ತಾಳೆ ನೋಡಮ್ಮ. ಅಮ್ಮ ನೋಡಮ್ಮ ಹೆಂಗ್ ನಗ್ತಾಳೆ ಚಿನಿಮಿನಿ. ನೋವಾಗಿದ್ರೆ ಹೆಂಗ್ ನಿಂತ್ಕೊಂಡು ನಗ್ತಾವಳೆ. ರಂಗ, ನಾನು ನಗ್ಗಿಲ್ಲ ರಂಗ, ಸುಮ್ಮನೆ ನಿಂತ್ಕೊಂಡಿದ್ದೀನಿ ಅಷ್ಟೇ, ನಾನು ನಗ್ಲಿಲ್ಲ. ನಾನು ನಮ್ಮೆಲ್ಲ ದೂರ ಇಕ್ತೀನಿ ನೀನು. ಯಾಕೆ ಕೇಳಪ್ಪ, ನಾನು ಸಿಟ್ಲಕತ್ ನೋಡಿ ಇವಾಗ. ನನ್ನೆಲ್ಲ ದೂರ ಇಕ್ಬೇಡ ನೀನು, ನಾನು ನಗ್ಗಿಲ್ಲ, ನಾನು ಅಷ್ಟೇ ಹೋಗು. ಎಲ್ಲ ನೀವೆಲ್ಲ ಸೇರ್ಕೊಂಡು ಬೀಳಿಸಿ ನಾನು ನಗರಿ ಇನ್ನ ಎಲ್ಲರಿಗೂ ಹೇಳ್ತೀನಿ. ನೀನು ಹೋಗಿ ಡಾಕ್ಟ್ರಿಂಗ್ ಅಂದ್ರು ಅಂತಂದು ಮಾಡ್ತೀನಿ ಹೇಳು. ಆಮೇಲೆ ಬರ್ತೀನಿ ಮಂಟಕ್ಕೆ. ಸಾ ನನ್ಗೇನು ಆಗಲ್ಲ ಅಲ್ವೇನು ಸಾ ಹೇಳ್ರಿ ಸಾ. ನಾಳೆಗೆ ಆಟಾಡಕ್ಕೆ ಹೋಗ್ಬೋದೇನು ಸಾ? ಇನ್ನೂ 2 ದಿನ ಆಟಾಡಕ್ಕೆ ಹೋಗಂಗಿಲ್ಲ ನೀನು. ತಿರ್ಗಾ ಆಮೇಲೆ ಆಡಕ್ಕೆ ಹೋಗಿದೆ ಅಂದ್ರೆ ತಿರ್ಗಾ ಕಾಲು ಹಂಗೆ ಹಾಕತಿ. ಇವಾಗ ಬ್ಯಾಂಡೇಜ್ ಹಾಕಿ ಕುಂಡಿಸಿದೀನಿ, ಅಲ್ಲಿರೋ ಸುಮ್ಮನೆ ಕೂಗಬೇಕು. ಹಂಗೋ ಎಲ್ಲಾನು ಎದ್ದು ಪದ್ದು ಹೋಗಿದ್ಯಾ ಅಂದ್ರೆ ನೀಟಾಗಿ ಪಟ್ಟಾಕಿದ್ದೀನಿ ನೆಟ್ಟಿಗೆ. ಹಂಗೆ ಕೂಕೋಬೇಕು. ತಿರ್ಗ ಏನು ಆಡಕ್ಕೆ ಪಾಡಕ್ಕೆ ಏನೋ ಹೋಗಿದ್ಯಾ ಅಂದ್ರೆ ತಿರ್ಗಿ ಕಾಲು ಬರಲ್ಲ ನೋಡಿ. ನಾವು 2 ಅಡ್ಡಾಡಕ್ಕೂ ಹಾಕಿ ಬರಲ್ಲ. ನೋಡಮ್ಮ ನೋಡಜ್ಜಿ ಹೆಂಗ್ ಡ್ಯಾನ್ಸ್ ಮಾಡ್ತಾಳೆ ನೋಡಜ್ಜಿ ಅಲ್ಲಿ ಹೆಂಗ್ ಡ್ಯಾನ್ಸ್ ಮಾಡ್ತಾಳೆ. ಆಟಾಡಕ್ಕೆ ಹೋಗಂಗಿಲ್ಲ ಅಂತಂದು ಹೇಳಿದ್ಕೆ ಡಾಕ್ಟ್ರ್. ಯಾಕಲ್ಲ ರಂಗ ನನ್ನ ಮೇಲೆ ಅಷ್ಟೊಂದು ಸಿಟ್ಟೆ? ನನ್ನ ಮೇಲೆ ಹಂಗೆ ಹೇಳ್ತೀಯ? ಅಷ್ಟೊಂದು ಸಿಟ್ಟೆ ರಂಗ? ಅಮ್ಮಯ್ಯ ಚಿನ್ನು, ನೀನ್ ಮಂತಕ್ಕೆ ಹೋಗು. ನೀನ್ ಯಾಕೋ ನೋಡ್ತಾ ಇದ್ರ ಅವ್ನಿಗೆ ಯಾಕೋ BP ರೇಟ್ ಅವ್ನಿಗೆ, ರಂಗಂಗೆ. ನಿನ್ ಮಂತಕ್ಕೆ ಹೋಗಮ್ಮಯ್ಯ, ಆಮೇಲೆ ಬರ್ಮಂತ ಹೋಗಮ್ಮಯ್ಯ. ನಿಮ್ದು ಎಷ್ಟು ಸಾ ಫೀಸು? ಸರಿ ಆಯ್ತು, ನಿಮ್ಗೆ ಎಲ್ಲ ಆತಲ್ಲ, ಹೋಗ್ರಿ. ಫೀಸ್ ಎಷ್ಟು ನಿಮ್ದು? ಗುಂಡಜ್ಜಿ, ಫೀಸು ನಿಮ್ಮ ಅಪ್ಪಂತಾಗ ಇಸ್ಕೊಂತೀನಿ ಹೇಳಿ. ನಾನು ಎಲ್ಲಾನು ಅಲ್ಲಿ ಬರ್ತಿರ್ತತೆ, ಅವಾಗ ಹಾಸ್ಪಿಟ್ಲ್ ತಕ್ಕ ಬರ್ತಿರ್ತತೆ ಕ್ಲಿನಿಕ್ಕಿಂತಕ್ಕೆ, ನಾನೆಲ್ಲ ಇಸ್ಕೊಂತೀನಿ. ಸರಿ ಆಯ್ತು, ಇನ್ನೇನು ಬರೋಣ. ಏನಾನ ಹೆಚ್ಚು ಕಮ್ಮಿಗೆ ಫೋನ್ ಮಾಡ್ರಿ, ಬರ್ತೀನಿ. ಹೆಂಗೋ? ಸರಿ ಆಯ್ತು ಕಾಂಪೌಂಡ್ರಿ, ಸರಿ ಆಯ್ತು, ಹೋಗ್ಬರ್ರಿ. ಎಲ್ಲರೂ ಹೋದ್ರು, ನನ್ನ ಮಗನಿಗೆ ಎಲ್ಲೇ ಬಿಟ್ಟು ಗಟ್ಟು ಹೇಳ್ತೀನಿ. ತಿರ್ಗ ಆಮೇಲೆ ಎದ್ದು ಹೋಗ್ಬಾರ್ದು ನನ್ನ ಮಗ, ಹಂಗೇನೆ ತಿರ್ಗಿ ಎದ್ದಾಡಬಾರ್ದು. ಇಲ್ಲೇ ಮಂತೆಗೆ ಬಿದ್ದಿರ್ಬೇಕು. ಕಟ್ಟಾಕು ಹೇಳ್ತೀನಿ ನನ್ನ ಮಗನ್ನ. ಅಜ್ಜಿ ಒಯ್ಬೇಡ ಕಣಜ್ಜಿ, ನಾನು ಹೋಗಲ್ಲ ಕಣಜ್ಜಿ, ಇಲ್ಲೇ ಮಂತೆಗಿರ್ತೀನಿ ಕಣಜ್ಜಿ. ಅಜ್ಜಿ ಚಂದಕ್ಕಾಗೋವರೆಗೂ ಮಂತೆಗಿರ್ತೀನಿ ಕಣಜ್ಜಿ, ಒಯ್ಬೇಡ ಕಣಜ್ಜಿ. ಅಮ್ಮ ನೀನನ್ನು ಹೇಳಮ್ಮ, ಒಯ್ಬೇಡ ಅಂತಂದು. ನಮ್ಮ ಅಪ್ಪ ಬಂದ್ರು ಒಯ್ತದ, ನಮ್ಮ ಅಪ್ಪ ಹಿಂಗೆ ಹೇಳ್ಬೇಡ ಕಣಮ್ಮ. ಮಂತೆಗಿರ್ತೀನಮ್ಮ, ಚಂದಕ್ಕಾಗೋವರೆಗೂ ಒಯ್ಬೇಡ. ಸರಿ ಆಯ್ತಳಪ್ಪ, ಒಯ್ಯಲ್ಲ, ಮಂತೆಗೆ ರೆಸ್ಟ್ ಮಾಡು. ಹಲೋ ಫ್ರೆಂಡ್ಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ. ನಮ್ಮ ಸ್ಟೋರಿ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಹಾಯ್ ಫ್ರೆಂಡ್ಸ್.
ಇನ್ನೊಂದು ವಿಷಯ ಹೇಳ್ಬೇಕಾಯ್ತು, ನಮ್ಮ ಸುಮ್ಮನೆ ವಿಡಿಯೋಗಳು ನೋಡ್ತಾ ಇದ್ದೀರಾ ಅಷ್ಟೇ, ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡಿದರೆ ನಮ್ಮ ವಿಡಿಯೋ ಹಾಕಿದ ತಕ್ಷಣ ನಿಮ್ಮ ಮೊಬೈಲಿಗೆ ಬರುತ್ತೆ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಓಕೆ, ಬಾಯ್ ಫ್ರೆಂಡ್ಸ್.